ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಜು ಪೂಜಾ ಟೆಕ್ ಇನ್ ಕನ್ನಡ ಚಾನಲ್. ನನ್ನ ಇವತ್ತಿನ ಟಾಪಿಕ್ ಏನು ಅಂತ ಅಂದರೆ, ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂದರೆ ರಾಜ್ಯದಲ್ಲಿ NPS ಬದಲು OPS ಜಾರಿಗೆ ಬರ್ತಾ ಇದೆ. 2006 ಏಪ್ರಿಲ್ಗೆ ಯಾರು ಮೊದಲು ನೇಮಕ ಆಗಿರ್ತಾರಲ್ಲ ನೌಕರರಿಗೆ, ಅವ್ರಿಗೆ ಹಳೆ ಪಿಂಚಣಿ ವ್ಯವಸ್ಥೆನ ಜಾರಿಗೆ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿತ್ತು. ಹಾಗೆ ಚುನಾವಣೆ ವೇಳೆಯಲ್ಲಿ ಅವ್ರಿಗೊಂದು ಭರವಸೆನ ನೀಡಿತ್ತು. ಈ ಒಂದು ರೀತಿಯಾಗಿ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. NPS ಬದಲು OPS ಜಾರಿಗೆ ತರಲು ಈ ಒಂದು ಚಿಂತನೆ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಯೋಣ. ನೋಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ದೀರಾ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶ್ನಲ್ ಆಗಿ ಸಿಗುತ್ತೆ. ಈಗ ವಿಡಿಯೋ ಶುರು ಮಾಡೋಣ ಬನ್ನಿ. ಈ ಒಂದು ಪಿಂಚಣಿ ಸ್ಕೀಮು ಯಾವುದೇ ಅಧಿಕಾರಿಗಳಿಗಲ್ಲ, ಸರ್ಕಾರಿ ನೌಕರರಿಗಾಗಿರುತ್ತೆ. 2006 ನಂತರ ಯಾರು ನೇಮಕ ಆಗಿರ್ತಾರಲ್ಲ ಸರ್ಕಾರಿ ನೌಕರರಿಗೆ, ಅವ್ರಿಗೆ ರಾಜ್ಯ ಸರ್ಕಾರ ಹೊಸ ಪಿಂಚಣಿ ಸ್ಕೀಮ್ನ ಜಾರಿಗೆ ಮಾಡಿತ್ತು. ಆದರೆ ಇದಕ್ಕೆ ಸರ್ಕಾರಿ ನೌಕರರು ಒಂದು ದೊಡ್ಡ ಮಟ್ಟದ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಫ್ರೀಡಮ್ ಫೈಟರ್ಸ್ನಲ್ಲೂ ಕೂಡ ಇವರು ಪ್ರತಿಭಟನೆ ಮಾಡಿದ್ರು. ಆದರೆ ಈಗ ರಾಜ್ಯ ಸರ್ಕಾರ ಅಂತಂದರೆ ಚುನಾವಣೆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಏನು ಹೇಳಿದ್ರು ಅಂತಂದರೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ NPC ಅನ್ನು ರದ್ದು ಮಾಡಿ ಹಳೆ ಪಿಂಚಣಿ ವ್ಯವಸ್ಥೆಯನ್ನು ಜಾರಿ ಮಾಡ್ತೀವಿ ಅಂತ ಸಿದ್ದರಾಮಯ್ಯನವರು ಅಧಿಕೃತ ಆದೇಶನ ವ್ಯಕ್ತಪಡಿಸಿದ್ರು. ಈಗ 2006 ಮುಂಚೆ ನೇಮಕವಾಗಿರುವಂಥ ಯಾರು ನೌಕರರು ಇರ್ತಾರಲ್ಲ ಅವ್ರಿಗೆ OPCಯನ್ನು ಜಾರಿಗೆ ಮಾಡ್ತೀವಿ ಅಂತೇಳಿ ಅಧಿಕೃತ ಆದೇಶನ ಹೊರಡಿಸಿದ್ರಲ್ಲ. ಆದರೆ ಈಗ ಸುಮಾರು 13,000 ಜನಕ್ಕೆ ನೌಕರರಿಗೆ ಈ ಒಂದು ಹಳೆ ಪಿಂಚಣಿಯ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತೇಳಿ ಫ್ರೀಡಮ್ ಫ್ರಂಟ್ನಲ್ಲಿ ಪ್ರತಿಭಟನೆ ಮಾಡಿದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹಾಗೆ DK ಶಿವಕುಮಾರ್ ಅವರು ಈ ಒಂದು ಸ್ಥಳಕ್ಕೆ ಹೋಗಿ OPCಯನ್ನು ಜಾರಿಗೆ ಮಾಡ್ತೀವಿ ಅಂತೇಳಿ ಎಲ್ಲ ಜನರಿಗೂ ಭರವಸೆಯನ್ನು ಕೊಟ್ಟಿದ್ರು. ಹಾಗೆ ಕೊಟ್ಟಂತೆ ಈಗ ಅಧಿಕೃತವಾಗಿ ಸರ್ಕಾರದಿಂದ ಆದೇಶವನ್ನು ಹೊರಡಿಸಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ನೌಕರರಿಗೆ ಈ ಒಂದು ಖುಷಿ ವಿಷಯ ಅಂತ ಹೇಳ್ಬೋದು. OPSಗೋಸ್ಕರ ಏನು ಕಾಯ್ತಿದ್ರಲ್ಲ ಜನಗಳು, ಸೊ ಇವತ್ತು ಅವ್ರಿಗೆ ಈ ಒಂದು ಆಸೆ ಈಡೇರ್ತು ಅಂತ ಹೇಳ್ಬೋದು. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಥ್ಯಾಂಕ್ ಯು.